ಧೃತರಾಷ್ಟ್ರ, ನಿನ್ನ ಕುಲ ಉಳಿಬೇಕು ಅಂತಂದ್ರೆ ಧರ್ಮರಾಜ ಒಳ್ಳೆಯವನಿದ್ದಾನೆ, ಅವನಿಗೆ ನೀನು ರಾಜ್ಯ ಕೊಟ್ಟು ಬಿಡು, ಕೊಡಬೇಕಾದದ್ದನ್ನು ಕೊಟ್ಟು, ಅವರಿಗೆ 5 ಗ್ರಾಮಗಳನ್ನಾದರೂ ಕೊಡು, ಅವರ ಪಾಲಿಂದು ಕೊಟ್ಟು ಬಿಡು. ಅದರಿಂದ ನಿನ್ನ ಕೀರ್ತಿ, ಧರ್ಮ, ನನ್ನ ಪರಮಾನುಗ್ರಹ ಎಲ್ಲ ನಿನಗಿರ್ತದೆ. ಇಲ್ಲ ಅಂತ ಆದ್ರೆ ನಿನ್ನ ಕೀರ್ತಿ ಹಾಳು, ಪುಣ್ಯನಾಶ, ಮತ್ತು ನನಗೆ ವಿರುದ್ಧ ಆಗಬೇಕಾಗ್ತದೆ. ನಾನು ನಿನ್ನ ಕಡೆ ಇರೋದಿಲ್ಲ, ನನ್ನ ವಿರೋಧ ಕಟ್ಟಿಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಹೇಳಿದರೂ ಕೂಡ ಧೃತರಾಷ್ಟ್ರ ಹೇಳ್ತಾನಂತೆ, ನೀನೇ ನನ್ನ ಮಗನಿಗೆ ಹೇಳು ಅಂದ. ನಾನು ಹೇಳೋದೆ, ನೀನೇ ಹೇಳಿಬಿಡು ಅಂತಾನೆ ಕೃಷ್ಣನಿಗೆ. ಕೃಷ್ಣನೇ ಹೇಳಿದ. ಕೃಷ್ಣ ಹೇಳಿದರೂ ಕೂಡ, ಕೃಷ್ಣ ಮಾತಾಡ್ತಾ ಇದ್ರೆ, ಕೃಷ್ಣ ಉಪದೇಶ ಮಾಡ್ತಾ ಇದ್ರೆ, ದುರ್ಯೋಧನ ಕೃಷ್ಣನ ಮಾತನ್ನು ತಿರಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ತಮ್ಮಂದರ ಜೊತೆಗೆ, ಮಂತ್ರಿಗಳ ಜೊತೆಗೆ ಹೋಗಿ ಈ ಕೃಷ್ಣನನ್ನು ಕಟ್ಟಿ ಹಾಕಿ ಬಿಡೋಣ, ಇವನ ಬಲದಿಂದಲೇನೆ ಪಾಂಡವರು ಮೆರಿತಾ ಇದ್ದಾರೆ, ಆದ್ದರಿಂದ ಇವನನ್ನೇ ಬಂಧನ ಮಾಡಿಬಿಡೋಣ ಅಂತ ಹೇಳಿ ಆ ಬಂಧನಕ್ಕೆ ಮಂತ್ರಾಲೋಚನೆ ಮಾಡ್ತಿದ್ದಾನೆ. ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡ್ರಂತೆ. ಕೃಷ್ಣನ್ನ ಕಟ್ಟಿ ಹಾಕಬೇಕು ಅಂತ ಅನ್ನುವ ಮಂತ್ರಾಲೋಚನೆಯಲ್ಲಿ ಯಾರ್ಯಾರು ಪಾಲ್ಗೊಂಡ್ರೋ ಅವರೆಲ್ಲರೂ ಕೂಡ ದೈತ್ಯರು ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಭಗವಂತನ ದ್ವೇಷಗಳು, ದೈತ್ಯರಾಗಿತ್ತು. ಅಥೋ ವಿಕರ್ಣ ಪ್ರಮುಖ ಅಪಿಸ್ಮ ಬದ್ಧತ್ವಮಾಯನ್ ಅಶುಭಾಂ ಗತಿಂಚ. ವಿಕರ್ಣ ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ವಿದುರ ಪ್ರತಿಭಟನೆ ಮಾಡಿದಾಗ ವಿಕರ್ಣನು ಕೂಡ ಮಾಡಿದ್ದ, ಆದ್ರೆ ಬರೇ ಡಾಂಭಿಕತನದಿಂದ ಮಾಡಿದ್ದ. ಇಲ್ಲಿ ಕೃಷ್ಣನಿಗೆ ಬಂಧನ ಮಾಡೋಣ ಅನ್ನೋ ಮಂತ್ರಾಲೋಚನೆಯಲ್ಲಿ ಅವನೂ ಕೂಡ ಸೇರಿದ. ಆದ್ರಿಂದ ಅವರೆಲ್ಲ ಅಶುಭಗತಿಗೆ ಅಲ್ಲಿಗೆ ಯೋಗ್ಯರವರು. ಅವರೆಲ್ಲರೂ ಕೂಡ ವಿರೋಧಿಗಳೇ, ಅವರೆಲ್ಲ ವಧ್ಯರೇ. ಕರ್ಣ ದೇವತೆನೆ. ಕರ್ಣ ಸುರಾಗ್ರೋಪಿ ಸುಯೋಧನಾರ್ಥೇ ನ್ಯಮಂತ್ರಯ ಭಾವತೋ ನೈವ ದುಷ್ಟ. ಆ ಮಂತ್ರಾಲೋಚನೆಯಲ್ಲಿ ಕರ್ಣ ಸೇರಿದ್ದ. ಆದ್ರೆ ಅವನು ಸೂರ್ಯಾಂಶನಾದ್ರಿಂದ ಸ್ವರೂಪತಃ ಅವನು ದುಷ್ಟನಲ್ಲ. ಅವನು ದುರ್ಯೋಧನನಿಗೋಸ್ಕರ ಆ ಸಹಸ್ರವರ್ಮ ಅನ್ನೋ ಅಸುರಾವೇಶ, ನರಕನ ಆವೇಶ ಇದೆಲ್ಲ ಇದ್ದದ್ರಿಂದ ಅವನು ಆ ರೀತಿ ಮಾಡಿದ ಹೊರತು ಸ್ವರೂಪತಃ ಅವನೇನು ಆ ರೀತಿ ಮಾಡಿದವನಲ್ಲ. ಹೀಗೆ ಮಂತ್ರಾಲೋಚನೆಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ಕೃಷ್ಣನ್ ಕಟ್ಟಿ ಹಾಕಬೇಕು ಅಂತ. ಎಲ್ಲ ಋಷಿಗಳು, ಪರಶುರಾಮ ದೇವರು, ವ್ಯಾಸರು, ಕೃಷ್ಣ ಇವರೆಲ್ಲರೂ ಬೋಧಿಸಿದರು, ತಂದೆ ತಾಯಿಗಳು ಹೇಳಿದರು. ಆದರೂ ಕೂಡ ದುರ್ಯೋಧನೋ ಮಂತ್ರಯತೆ ಮುಕುಂದಸ್ಯ ಅನುಬಂಧನಂ. ರಾಜ್ಯ ಕೊಡ್ಲಿಕ್ಕೆ ಒಪ್ಪದೆ ಅವನನ್ನು ಬಂಧನ ಮಾಡಿಬಿಡಬೇಕು ಅಂತಲೇ ಹೊರಟು. ಇದು ಸಾತ್ವಿಕಿ ಮತ್ತು ಕೃತವರ್ಮ ಕೇಳಿಸ್ಕೊಂಡು ಕೃಷ್ಣನಿಗೆ ತಿಳಿಸ್ತಾರೆ. ಕೃಷ್ಣನಿಗೆಲ್ಲ ಗೊತ್ತಿದ್ದದ್ದೇ, ಆದರೂ ಕೂಡ ಸಾತ್ವಿಕಿ ಹೇಳ್ತಾನೆ. ಕೃಷ್ಣ ಆ ಸಭೆಗೆ ಹೋಗಿ ವೈಚಿತ್ರ ವೀರ್ಯಂ ಅವದತ್ ಪಶ್ಯಮಾಮಿತಿ ಸರ್ವಗಂ. ನನ್ನ ಸ್ವರೂಪ ನೋಡು, ನನ್ನನ್ನು ಬಂಧನ ಮಾಡೋದಕ್ಕೆ ಸಾಧ್ಯವೇ ಅಂತ ಅನ್ನೋದಕ್ಕೆ ನನ್ನ ಸ್ವರೂಪ ನೋಡು ಅಂತ ತನ್ನ ವಿಶ್ವರೂಪ ತೋರಿಸ್ತಾನೆ. ದುರ್ಯೋಧನನಿಗೆ, ಇವನಿಗೆ ಧೃತರಾಷ್ಟ್ರನಿಗೆ ದೃಷ್ಟಿ ಕೊಟ್ಟು ದೃಷ್ಟಿಯನ್ನು ಕರುಣಿಸಿ ತೋರಿಸಿದ ತನ್ನ ಸ್ವರೂಪವನ್ನ. ತತ್ಕಾಲ ಸೂರ್ಯಾಮಿತ ದೀಪ್ತಿ ಸರ್ವ ಜಗದ್ಭರಂ ಶಾಶ್ವತಮಪ್ರಮೇಯಂ ದೃಷ್ಟ್ವೈವ ಚಕ್ಷುಂಷಿ ಸುಯೋಧನಾದ್ಯಾ ನಮೀಲಯನ್ ದೀಧಿತಿ ವಾರಿತಾನಿ. ಆ ರೂಪಕ್ಕೆ ಎಲ್ಲರ ಕಣ್ಣು ಕುಕ್ಕಿದ ಹಾಗಾಗಿ ದುರ್ಯೋಧನಾದಿಗಳೆಲ್ಲ ಕಣ್ಣು ಮುಚ್ಚುವ ಪ್ರಸಂಗ ಬಂತು. ಅಂಥ ಅದ್ಭುತವಾದ ರೂಪವನ್ನು ತೋರಿಸಿ ಆ ರೂಪವನ್ನು ಪುನಃ ಉಪಸಂಹಾರ ಮಾಡಿ ಮತ್ತೆ ಕೇಳಿದನಂತೆ. ಧೃತರಾಷ್ಟ್ರನೇ ಪ್ರಾರ್ಥನೆ ಮಾಡಿದನಂತೆ, ನನ್ನ ಕಣ್ಣು ಮೊದಲಿನಂತೆ ತೆಗೆದು ಬಿಡು, ಕುರುಡನ್ನು ಮಾಡು ಅಂತಂದಂತ. ಅವನು ಅಲ್ಲ, ಬಂದದ ಕಣ್ಣು ಹಾಗೆ ಇರಲೇಬೇಕಾದ್ರೆ ಅಂತಂದ್ರೆ ಈ ವಿಶ್ವರೂಪ ನೋಡಿದಂಥ ಕಣ್ಣು ಮತ್ತೊಂದು ಈ ಪ್ರಪಂಚ ನೋಡೋದು ಬೇಡ ಅಂತಾನಂತ. ಇಷ್ಟು ಸುಂದರವಾದ ಇಂಥ ಭವ್ಯವಾದ ರೂಪ ನೋಡಿದ ಕಣ್ಣು ಮತ್ತೊಂದು ನೋಡೋದು ಬೇಡ, ನನಗೆ ಕುರುಡೇ ಮಾಡಿಬಿಡು ಅಂತಂದಾಗ ಮತ್ತೆ ಪುನಃ ಅವನ ಕೃತ್ವ ಅಂಧಮೇವ ಪ್ರೇಯವು ಸುಯೋಧನಂ ಸಹಾನುಗಂ ಪಾಪತಮಂ ಪ್ರಕಾಶ ಅನಂತ ಶಕ್ತಿ ಪುರುಷೋತ್ತಮೋಸೋ ಶಕ್ತೋಪಿ ದುರ್ಯೋಧನ ಚಿತ್ತ ನಿಗ್ರಹೇ ನೈವವ್ಯಧಾತ್ ಏನ ಮಥೋಕ್ತ ಕಾರಣಂ ನಿಪಾತಯನ್ ಅಂಧತಮಸ್ಯ ಅನಂತಃ. ಅಲ್ಲಿಂದ ಅಲ್ಲಿ ಹೊರಟ ದುರ್ಯೋಧನನ ಮನಸ್ಸಿನ ಒಳಗೆ ಪ್ರವೇಶ ಮಾಡಿ ಅವನ ಮನಸ್ಸನ್ನೇ ನಿಗ್ರಹ ಮಾಡಿ ರಾಜ್ಯ ಕೊಡೋ ಹಾಗೆ ಪ್ರೇರಣೆ ಮಾಡಿಬಿಡಬಹುದಾಗಿತ್ತು. ಕೃಷ್ಣ ಸರ್ವನಿಯಾಮಕ, ಸರ್ವಾಂತರ್ಯಾಮಿ. ದುರ್ಯೋಧನನ ಮನಸ್ಸನ್ನೇ ಬದಲು ಮಾಡುವಂತೆ ಯಾಕೆ ಮಾಡಲಿಲ್ಲ ಅಂತಂದ್ರೆ ಅವನ ಯೋಗ್ಯತೆ ಅಂಧತಮಸ್ಸಿಗೆ ಬೀಳೋದಿತ್ತು, ಅದಕ್ಕೆ ಅವನ ಸಾಧನೆ ಆಗಬೇಕು. ಆದ್ರಿಂದ ಅವನ ಚಿತ್ತ ನಿಗ್ರಹ ಮಾಡ್ಲಿಕ್ಕೆ ಹೋಗಲಿಲ್ಲ. ಈ ರೀತಿ ಹೇಳಿದ್ರೂ ಕೂಡ ಅವನು ಕೇಳಲಿಲ್ಲ ಅಂತ ಆಗಿ ಅವನ ಸಾಧನೆ ಆಗುವಂತೆ ಶ್ರೀಕೃಷ್ಣ ಮಾಡಿ ಮತ್ತೆ ಕುಂತಿ ಮನೆಗೆ ಹೋದನಂತೆ. ಮೊದಲೊಂದ್ಸಲ ಹೋಗಿದ್ದ ಅಂತರ್ಥ. ಪುನಶ್ಚ ಕುಂತಿ ಗೃಹಮೇತ್ಯ ಕೃಷ್ಣ. ಕುಂತಿ ಹತ್ರ ಹೋಗಿ ಏನ್ ಹೇಳಬೇಕು ಧರ್ಮರಾಜನಿಗೆ ಎಂದಾಗ ಕುಂತಿ ಹೇಳಿದಂತೆ, ಯಾವ ಕಾರಣಕ್ಕೂ ಕೂಡ ಯುದ್ಧದಿಂದ ಅವರು ವಿಮುಖರಾಗೋದು ಬೇಡ,
ಧೈರ್ಯಶಾಲಿಗಳಾಗಿ ಯುದ್ಧಕ್ಕೆ ಹೋಗ್ಲಿಕ್ಕೆ ಹೇಳು ನನ್ನ ಮಕ್ಕಳಿಗೆ ಅಂತ ಕುಂತಿ ಹೇಳಿ ಕಳಿಸ್ತಾಳೆ. ಅಲ್ಲಿಂದ ಕರ್ಣನನ್ನ ತನ್ನ ರಥದಲ್ಲಿ ಕೂಡಿಸ್ಕೊಂಡು ಕರ್ಣನಿಗೆ ಹೇಳ್ತಾನೆ, ನೀನ್ ಯಾರು? ಕುಂತಿಯ ಮಗ ನೀನು, ಧರ್ಮರಾಜನಿಗಿಂತಲೂ ಕೂಡ ಹಿರಿಯ, ಬಂದ್ಬಿಡು ಪಾಂಡವರ ಕಡೆ. ನೀನ್ ನಿಜವಾಗೂ ಅವರಿಗೆ ಅಣ್ಣನಾಗಬೇಕು, ಅವರೆಲ್ಲರೂ ಕೂಡ ನಿನ್ನನ್ನು ಗೌರವದಿಂದ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಕೃಷ್ಣ ಹೇಳಿದ್ರೂ ಕೂಡ ಒಪ್ಪೋದಲ್ಲಂತೆ. ಅಥ ಆಯಾಹಿ ಪಾಂಡೂನಿತಿ ತದ್ವಚ ಸ ನೈವಾಕರೋತ್. ಯಾಕೆ ಅಂದ್ರೆ ಮಾನಿತೋ ಧಾರ್ತರಾಷ್ಟ್ರೈಹಿ, ಆ ದುರ್ಯೋಧನಾದಿಗಳು ಅವನಿಗೆ ರಾಜ್ಯ ಕೊಟ್ಟು ಏನೇನೋ ಮಾಡಿ ಅವರನ್ನೆಲ್ಲ ಒಳಗಾಕೊಂಡು ಬಿಟ್ಟಿದ್ರು. ಅದರಿಂದಾಗಿ ಕರ್ಣ ಮಾನಿತೋ ಧಾರ್ತರಾಷ್ಟ್ರೈಹಿ, ದುರ್ಯೋಧನಾದಿಗಳ ಸನ್ಮಾನಕ್ಕೆ ಒಳಗಾಗಿ ಆ ದಾಕ್ಷಿಣ್ಯಕ್ಕೆ ಸಿಗಿಬಿದ್ದು ಅವನು ಒಪ್ಪೋದಿಲ್ಲ. ಹೀಗೆ ಕರ್ಣನಿಗೆ ಬುದ್ಧಿವಾದ ಹೇಳಿದ, ಅದಾಗಲಿಲ್ಲ. ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ, ನೀವು ಕೂಡ ಪಾಂಡವರ ಕಡೆ ಬಂದುಬಿಡ್ರಿ, ಮೈತ್ರಿಯಿಂದ ಇರ್ರಿ ಅಂತಂದ್ರೆ ನಮ್ಮ ತಂದೆ ಮರಣ ಆಗೋ ತನಕ ಇರ್ತೀನಿ, ಆಮೇಲೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ರು. ಹೀಗೆ ಮತ್ತೆ ಸಂಪ್ರಾರ್ಥಿತ ಪೃಥಯಾ ಚೈವ ಕರ್ಣ, ಕುಂತಿಯೂ ಕೂಡ ಹೋಗಿ ಕರ್ಣನಿಗೆ ಹೇಳಿದ್ರೆ ಆ ಕರ್ಣನೂ ಕೂಡ ಕುಂತಿ ಮಾತಿಗೂ ಕೂಡ ಒಪ್ಪೋದಿಲ್ಲ. ಅವನು ರಾಜ್ಯ ಕೊಡ್ಲಿಕ್ಕೆ ಈ ಕಡೆ ಪಾಂಡವರ ಕಡೆ ಬರ್ಲಿಕ್ಕೆ ಒಪ್ಪೋದಿಲ್ಲ. ತೇನಾಪ್ಯುಕ್ತ ವಾಸವಿನ ವಿನಾಹಂ ಹನ್ಯಾಂಸ್ತೆ ನಕಥಂಚನೇತಿ, ಅರ್ಜುನನ್ ಬಿಟ್ಟು ಬೇರೆ ಯಾರನ್ನೂ ಕೂಡ ಕೊಲ್ಲೋದಿಲ್ಲ ಅಂತ ಮಾತು ಕೊಡ್ತಾನೆ. ಅರ್ಜುನನ ಮಟ್ಟಿಗೆ ಹೇಳಬೇಡ, ಅರ್ಜುನನ್ ಬಿಟ್ಟು ಬೇರೆ ಯಾರನ್ನೂ ಕೂಡ ಕೊಲ್ಲೋದಿಲ್ಲ ಅಂತ. ಇಷ್ಟು ಕುಂತಿ ಕೇಳಿದಾಗಲೂ ಕರ್ಣ ಹೇಳಿದ್ದಿಷ್ಟೇನೆ, ಸಂಪೂರ್ಣವಾಗಿ ಪಾಂಡವರ ಕಡೆ ಬರ್ಲಿಕ್ಕೆ ಅವನು ಒಪ್ಪೋದಿಲ್ಲ. ತಥೋ ಯಯೋ ಕೌರವಾ ಪಾಂಡವಾಶ್ಚ ಕುರುಕ್ಷೇತ್ರಂ ಯೋದ್ಧು ಕಾಮಾಸ ಕೃಷ್ಣಾ ಚಕ್ರುಶ್ಚತೆ ಶಿಬಿರಾಣ್ಯತ್ರ ಸರ್ವೇ ಶುಭೇ ದೇಶೇ ಪಾಂಡವಾ ಕೃಷ್ಣ ಬುದ್ಧ್ಯಾ. ಅನಂತರ ಕೃಷ್ಣ ಇಷ್ಟೆಲ್ಲ ಸಂಧಾನ ಪ್ರಯತ್ನ ಮಾಡಿ ಬಂದ ಮೇಲೆ ಅವರ್ಯಾರೂ ಕೂಡ ರಾಜ್ಯ ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅಂತ ಆದಾಗ ಯುದ್ಧಕ್ಕೆ ಅಂತ ಎಲ್ಲರೂ ಕೂಡ ಕುರುಕ್ಷೇತ್ರಕ್ಕೆ ಬಂದು ಅಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ದೇಶೇನೆ ಸಮರಾರಂಭೆ ಸಮೇತೆ ಸಾಗರೋಪಮೆ ಭೀಮ ಭೀಷ್ಮ ಮುಖೇ ವೀಕ್ಷ ಪ್ರಾಹವಾಸ ವಿರಚ್ಯುತಂ. ಯುದ್ಧ ಪ್ರಾರಂಭ ಆಗಬೇಕು ಅಂತಾದಾಗ ಅರ್ಜುನ ಒಮ್ಮೆ ನೋಡಿದ ಕೌರವರ ಕಡೆ ಯಾರ್ಯಾರಿದ್ದಾರೆ, ತಮ್ಮ ಸೈನ್ಯ ಕೌರವರ ಸೈನ್ಯ ಎಲ್ಲ ನೋಡಿ ಕೃಷ್ಣನ ಹತ್ರ ಹೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಎರಡು ಸೈನ್ಯದ ಮಧ್ಯದಲ್ಲಿ ರಥ ನಿಲ್ಲಿಸು ಅಂತಂದಾಗ ಕೃಷ್ಣ ಅರ್ಜುನನ ರಥ ನಿಲ್ಲಿಸ್ತಾನೆ. ಆಗ ಅರ್ಜುನ ವಿಸಸರ್ಜ ಧನು, ಬಿಲ್ಲು ಬಾಣ ಎಲ್ಲ ಕೆಳಗಿಟ್ಟು ಎಲ್ಲ ಬಾಂಧವರನ್ನ ನೋಡಿ ಬಿಲ್ಲು ಬಾಣ ಕೆಳಗಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತಾನೆ ಅರ್ಜುನ. ಯಾಕೆ, ಅವನಿಗೇನಾಗಿತ್ತು ನಿಜವಾಗಿಯೂ ಭಯಪಟ್ಟನು ಅರ್ಜುನ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ವಿಸಸರ್ಜ ಧನು ಪಾಪಾಶಂಕಿ ತತ್ರಾಹ ಮಾಧವ. ಪಾಪದ ಭೀತಿ ಬಂತಂತವನಿಗೆ, ಪರಾಜಿತನಾಗ್ತೇನೆ ಸೋಲ್ತೇನೆ ಅಂತಾಗ್ಲಿ ಅಥವಾ ನನ್ನ ಪ್ರಾಣ ಹೋಗ್ತದೆ ಅಂತಾಗ್ಲಿ ಅರ್ಜುನನಿಗೆ ಭಯ ಬಂದದ್ದಲ್ಲ. ಪಾಪಾಶಂಕಿ, ಪಾಪ ಬರ್ತದೆ ಯುದ್ಧ ಮಾಡಿದರೆ. ಯಾಕೆ, ಆ ಕೌರವರ ಸೈನ್ಯದಲ್ಲಿ ಇದ್ದವರೆಲ್ಲ ತನ್ನ ಬಂಧುಗಳೇ ಆಗಬೇಕು, ಸೋದರರೇ ಆಗಬೇಕು, ಅಣ್ಣ ತಮ್ಮಂದಿರಾಗಬೇಕು, ಹಿರಿಯರಿದ್ದಾರೆ, ಗುರುಗಳಿದ್ದಾರೆ. ಇಂಥವ್ರನ್ನೆಲ್ಲ ಕೊಂದು ಪಾಪ ಬರ್ತದೆ ನನಗೆ, ಯಾಕೆ ಬೇಕು? ಒಂದು ಸಿಂಹಾಸನಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಇಷ್ಟು ಮಂದಿನ ಯಾಕೆ ಕೊಲ್ಲಬೇಕು ಅಂತ ಪಾಪದ ಶಂಕೆಯಿಂದ ಎಲ್ಲ ಬಿಲ್ಲು ಬಾಣಗಳನ್ನ ಕೆಳಗಡೆ ಹಾಕಿ ಕೂತು ಬಿಡ್ತಾನೆ. ಆಗ ಕೃಷ್ಣ ಗೀತೋಪದೇಶ ಪ್ರಾರಂಭ ಮಾಡ್ತಾನೆ. ಅವನಿಗೆ ಬಂದದ್ದು, ಅರ್ಜುನನಿಗೆ ಬಂದದ್ದು ಎರಡು. ಒಂದು ಪಾಪ ಬರ್ತದೆ ಅಂತನ್ನೋ ಅನುಮಾನ ಬಂತು, ಇನ್ನೊಂದು ಬಂಧುಗಳೆಲ್ಲ ಸಾಯ್ತಾರಲ್ಲ ಅಂತ ದುಃಖ ಬಂತು. ಬಂಧುಗಳ ಮರಣದಿಂದಾಗಿ ಶೋಕ, ಅವರ ಮರಣ ಆಗ್ತದೆ ಅಂತ ಶೋಕ, ನಾನು ನರಕಕ್ಕೆ ಹೋಗಬೇಕಾಗ್ತದೆ ಅಂತ ಪಾಪ, ಆ ಪಾಪದ ಶಂಕೆ, ಇವೆರಡೂ ಬಂದದ್ರಿಂದ ಕೃಷ್ಣ ಸರಿಯಾಗಿ ಉತ್ತರ ಕೊಡ್ತಾನೆ. ನಿನಗೆ ಪಾಪ ಬರ್ತದೆ ಅಂತ ಯೋಚನೆ ಮಾಡಬೇಡ, ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದು. ಕ್ಷತ್ರಿಯರಾದವರಿಗೆ ಪರಮಾತ್ಮನ ದ್ವೇಷಿಗಳನ್ನ, ಧರ್ಮ ವಿರುದ್ಧ ನಡ್ಕೊಳ್ತಕ್ಕಂಥವರನ್ನ, ಅಧರ್ಮದಲ್ಲಿ ಆಸಕ್ತರಾದವರನ್ನ ಕೊಲ್ಲೋದು ಅವರಿಗೆ ಅದು ಸ್ವಧರ್ಮ. ಅದನ್ನ ಮಾಡದಿದ್ರೆ ಪಾಪ ಬರ್ತದಷ್ಟೇ ಹೊರತು ಯುದ್ಧ ಮಾಡಿದ್ರಿಂದ ಪಾಪ ಅಂತ ನೀನು ತಿಳ್ಕೊಳ್ಬೇಡ. ಸುಮ್ನೆ ಯಾರನ್ನೋ ನಿಷ್ಕರುಣವಾಗಿ ಕೂತವ್ರನ್ನ ಕೊಂದ್ರೆ, ರಾಕ್ಷಸರ ಹಾಗೆ ದೈತ್ಯರು ಅಸುರರಂತೆ ಏನಾದರೂ ವರ್ತಿಸಿದರೆ ಆವಾಗ ಪಾಪ ಬಂದಿತ್ತು. ಭಗವದ್ ವಿರೋಧಿಗಳು, ಧರ್ಮಕ್ಕೆ ವಿರೋಧಿಗಳಾಗಿದ್ದಾರೆ, ಅನ್ಯಾಯ ಮಾರ್ಗದಲ್ಲಿದ್ದಾರೆ ಅಂತ ಸಂಹಾರ ಮಾಡಬೇಕಾದದ್ದು ಕ್ಷತ್ರಿಯರ ಧರ್ಮ. ಸ್ವಧರ್ಮೋ ದುಷ್ಟ ನಿಧನಂ, ಧರ್ಮ ಜ್ಞಾನಾನುಪಾಲನಂ. ನೀನು ಯುದ್ಧ ಮಾಡದೇ ಇದ್ರೆ, ಈ ದುಷ್ಟರನ್ನು ಸಂಹಾರ ಮಾಡದೇ ಇದ್ರೆ
ಜಗತ್ತಿನಲ್ಲಿ ಧರ್ಮ ಉಳಿಯೋದಿಲ್ಲ, ತತ್ವಜ್ಞಾನ ಉಳಿಯೋದಿಲ್ಲ. ಧರ್ಮ ಮತ್ತು ತತ್ವಜ್ಞಾನ ನಾಶ ಆಗ್ತದೆ. ಅದನ್ನು ರಕ್ಷಣೆ ಮಾಡೋದೇ ಕ್ಷತ್ರಿಯರಿಗೆ ಧರ್ಮ. ಆ ಧರ್ಮ ಜ್ಞಾನ ರಕ್ಷಣೆ ಆಗಬೇಕಾದ್ರೆ ದುಷ್ಟರ ವಧೆ ಆಗಬೇಕು. ಆದ್ರಿಂದ ನೀನು ಕ್ಷತ್ರಿಯನಾಗಿದ್ದೀಯ, ಆದ್ದರಿಂದ ನೀನು ಯುದ್ಧ ಮಾಡು. ಇದರಿಂದ ಧರ್ಮ ಮತ್ತು ಜ್ಞಾನದ ರಕ್ಷಣೆ ಆಗ್ತದೆ. ನೀನು ಸ್ವಧರ್ಮಾನುಷ್ಠಾನ ಮಾಡಿದ ಹಾಗಾಗ್ತದೆ. ಆವಾಗ ನಿನಗೆ ಪಾಪ ಇಲ್ಲ. ಇದನ್ನು ಮಾಡದೇ ಇದ್ರೆ ಪಾಪಕ್ಕೊಳಗಾಗಿ ನೀನು ಆಮೇಲೆ ನರಕಕ್ಕೆ ಹೋಗ್ಬೇಕಾಗ್ತದೆ. ನೋಡಿ, ಇದರಿಂದ ಯುದ್ಧದಿಂದ ನಿನ್ಗೆ ನರಕ ಇಲ್ಲ, ಮಾಡದಿದ್ರೆ ನರಕ ಆದೀತು. ಇದೇ ನೀನು ಮಾಡತಕ್ಕಂಥ ಭಗವಂತನ ಪೂಜೆ. ಎಲ್ಲರೂ ಒಂದೇ ಕ್ರಮದಲ್ಲಿ ಒಂದೇ ವಿಧವಾದ ಪೂಜೆ ಮಾಡಬೇಕು ಅಂತೇನಿಲ್ಲ. ಸ್ವಕರ್ಮಣ ತಮಭ್ಯರ್ಚಿ ಸಿದ್ಧಿಂ ವಿಂದತಿ ಮಾನವ. ಒಬ್ಬೊಬ್ಬರಿಗೆ ಒಂದೊಂದು ಕರ್ಮ ಇರ್ತದೆ. ಆ ಕರ್ಮದಿಂದಲೇನೆ ಅವರು ಭಗವಂತನ ಪೂಜೆ ಮಾಡಬೇಕು. ಕ್ಷತ್ರಿಯರು ದುಷ್ಟರ ವಧೆ ಮಾಡಿದರೆ, ಧರ್ಮಜ್ಞಾನ ಸಂರಕ್ಷಣೆ ಮಾಡಿದರೆ ಅದೇ ಅವರು ಮಾಡ್ತಕ್ಕಂಥ ಪರಮಾತ್ಮನ ಪೂಜೆ. ರೈತರು ಕೃಷಿ ಮಾಡಿದರೆ ಅದೇ ಅವರು ಮಾಡ್ತಕ್ಕಂಥ ಭಗವಂತನ ಪೂಜೆ. ಈ ಪ್ರಕಾರ ನೀನು ನಿನ್ನ ಕರ್ಮ ಮಾಡಿ, ನಿನ್ನ ಧರ್ಮಾನುಷ್ಠಾನ ಮಾಡಿ ನನ್ನ ಪೂಜೆ ಮಾಡು. ಆವಾಗ ನಿನಗೆ ಪಾಪ ಇಲ್ಲ ಅಂತ ಪಾಪದ ಬಗ್ಗೆ ಪಾಪದ ಶಂಕೆ ಏನು ಬಂದಿತ್ತು ಅದನ್ನು ಪರಿಹಾರ ಮಾಡಿ. ಇನ್ನು ಬಂಧುಗಳೆಲ್ಲ ಸಾಯ್ತಾರೆ ಅಂತ ನಿನಗೆ ಶೋಕ ಬರೋದಾಗಿದ್ರೆ, ಅದಕ್ಕೇನಾದ್ರೂ ನೀನು ದುಃಖ ಪಡೋದಾದ್ರೆ ಹೇಳ್ತೀನಿ, ಯಾವ ಜೀವರಿಗೂ ಕೂಡ ನಾಶ ಇಲ್ಲ. ನಚ ಶೋಕಸ್ತೋಯ ಕಾರ್ಯ ಬಂಧೂನಾಂ ನಿಧನೇಚ್ಛಯ. ಬಂಧು ಬಾಂಧವರು ನಾಶ ಆಗಿ ಹೋಗ್ತಾರೆ ಅಂತ ದುಃಖ ಪಡೋ ಕಾರಣ ಇಲ್ಲ. ಯಾಕೆಂದ್ರೆ ದೇಹಸ್ಯ ಸರ್ವಥಾ ನಾಶಾತ್ ಅನಾಶಾತ್ ಚೇತನಶ್ಚ. ಭೀಷ್ಮಾದಿಗಳ ಮರಣ ಆಗ್ತದೆ ಅಂತ ನೀನು ದುಃಖ ಪಡ್ತೀಯಲ್ಲ, ಭೀಷ್ಮಾದಿಗಳು ಅಂದ್ರೆ ಯಾರು? ಆ ದೇಹವನ್ನಿಟ್ಟುಕೊಂಡು ಹೇಳ್ತೀಯೋ, ದೇಹದೊಳಗಿರ್ತಕ್ಕಂಥ ಜೀವನನ್ನಿಟ್ಟುಕೊಂಡು ಹೇಳ್ತೀಯೋ? ದೇಹದ ದೃಷ್ಟಿಯಿಂದ ನೀನು ಹೇಳೋದಾದ್ರೆ, ದೇಹಕ್ಕೆ ನೀನು ವಧೆ ಮಾಡಿದ್ರೂ ನಾಶ, ಮಾಡದಿದ್ರೂ ನಾಶ ಆಗೋದೆ. ನೀನು ವಧೆ ಮಾಡಿದ್ರೆ ನಿನ್ನ ಧರ್ಮ ನೀನು ಅನುಷ್ಠಾನ ಮಾಡಿದ ಹಾಗಾಗ್ತದೆ. ನೀನು ಒಂದು ವೇಳೆ ಯುದ್ಧ ಮಾಡಲಿಲ್ಲ ಅಂತಂದ್ರೆ ಆ ದೇಹ ಏನು ಶಾಶ್ವತವಾಗಿ ಉಳಿಯೋದಿಲ್ಲ, ಎಂದಿದ್ರೂ ಸಾಯೋದು. ದೇಹ ನಶ್ವರವೇ. ದೇಹದೊಳಗಿರತಕ್ಕಂಥ ಚೇತನ ನಾಶ ಆಗ್ತದೆ ಅಂತ ವಿಚಾರ ಮಾಡೋದಾದ್ರೆ, ಚೇತನಕ್ಕೆ ನಾಶವೇ ಇಲ್ಲ, ಜೀವನಿಗೆ ನಾಶನೇ ಇಲ್ಲ, ದೇಹಕ್ಕೆ ಸರ್ವಥಾ ನಾಶ ಉಂಟೇ ಉಂಟು. ಹೀಗಿರುವಾಗ ನೀನು ದುಃಖ ಪಡಲಿಕ್ಕೆ ಕಾರಣವೇ ಇಲ್ಲ, ಶೋಕಕ್ಕೆ ಆಸ್ಪದವೇ ಇಲ್ಲ. ಇಲ್ಲಿ ಏನೇನೂ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲ ಅಂತ ಜೀವ ನಿತ್ಯತ್ವವನ್ನು ಹೇಳಿ, ಕ್ಷತ್ರಿಯರಿಗೆ ಯುದ್ಧವೇ ಸ್ವಕರ್ಮ ಅನ್ನೋದನ್ನು ಹೇಳಿ, ಬಂಧುಗಳ ವಧೆ ಆಗುತ್ತೆ, ನಾಶ ಆಗ್ತದೆ ಅಂತ ದುಃಖ ಪಡೋ ಕಾರಣ ಇಲ್ಲ. ಭೀಷ್ಮಾದಿ ಚೇತನರಿಗೆ ನಾಶ ಇಲ್ಲ, ದೇಹಕ್ಕಂತೂ ನಾಶ ಆಗೇ ಆಗ್ತದೆ. ಇನ್ನೊಂದು ನೀನು ತಿಳ್ಕೊ, ನೀನು ಕರ್ಮ ಮಾಡುವಾಗ, ಯುದ್ಧ ಮಾಡುವಾಗ ನಾನು ಮಾಡ್ತಿದ್ದೀನಿ ಅನ್ನುವಂಥ ಭಾವನೆ ಬಿಡು. ನೀನು ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ಕೇಳ್ತಾನೆ. ನನಗೂ ನಿನಗೆ ಸ್ವಾತಂತ್ರ್ಯ ಇಲ್ಲ, ಮಾಡ್ತೇನೆ ಅಂತ ಮಾಡ್ಲಿಕ್ಕೂ ಸ್ವಾತಂತ್ರ್ಯ. ಪ್ರಕೃತಿ ಸ್ವಾಮ್ ನಿಯೋಕ್ಷತಿ ಅಂತ ಹೇಳಿದ ಹಾಗೆ ಜೀವ ಅಸ್ವತಂತ್ರ. ಜೀವನ ನಿತ್ಯತ್ವವನ್ನು ಹೇಳಿ, ಜೀವರಿಗೆ ಅವರವರ ಧರ್ಮವೇ ಅವರಿಗೆ ಪೂಜೆ ಅಂತ ಅನ್ನೋದನ್ನು ಹೇಳಿ ಜೀವನ ಅಸ್ವಾತಂತ್ರ್ಯವನ್ನು ತೋರಿಸ್ತಾ ಇದ್ದಾನೆ. ಯಾಕೆಂದ್ರೆ ಇಡೀ ಪ್ರಪಂಚಕ್ಕೆ ಸೃಷ್ಟಿ, ಸ್ಥಿತಿ, ನಾಶ, ಅಜ್ಞಾನ, ಜ್ಞಾನ, ಬಂಧ, ಮೋಕ್ಷ, ಸಕಲ ಪ್ರವೃತ್ತಿ ಎಲ್ಲವೂ ಕೂಡ ಬ್ರಹ್ಮದೇವರಿಂದ ಹಿಡ್ಕೊಂಡು ಬ್ರಹ್ಮೇಶಾದಿಕ್ಷರಸ್ಯ ಚ ಅಕ್ಷರ ಪ್ರಕೃತೆ ಸಂತಹ ಚತುರ್ಮುಖ ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲ ಜೀವರಾಶಿಗಳಿಗೆ, ಲಕ್ಷ್ಮೀ ದೇವಿಗೂ ಕೂಡ ಅವರೆಲ್ಲರ ನಿಯಂತ್ರಣ ಮಾಡ್ತಕ್ಕಂಥವು ನಾನು, ಎಲ್ಲವೂ ನನ್ನ ಅಧೀನವಾಗಿತ್ತು. ಆದ್ರಿಂದ ಜೀವ ಅಸ್ವತಂತ್ರ ಅನ್ನೋದನ್ನು ತಿಳ್ಕೊಂಡು ನಿನಗೆ ಯಾವ ರೀತಿ ಸ್ವಾತಂತ್ರ್ಯನೂ ಇಲ್ಲ, ಮಾಡ್ಲಿಕ್ಕೂ ನೀನು ಸ್ವತಂತ್ರನಲ್ಲ, ಅಹಂಕರ್ತ ಹರಿಕರ್ತ ಅನ್ನೋ ಭಾವನೆಯಿಂದ ನೀನು ಮಾಡು. ಜ್ಞಾತ್ವೈಷಾಂ ನಿಧನಾದ್ಯಂಚ ಜೀವಾದೇಹ ಅಸ್ವತಂತ್ರತಾಂ ಅಸ್ವಾತಂತ್ರ್ಯ ನಿವೃತ್ತೌಚ. ನಿನಗೆ ಬಿಡ್ಲಿಕ್ಕೂ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಮಾ ಮನುಸ್ಮರ ಯುದ್ಧಚ, ನನ್ನನ್ನು ಸ್ಮರಣೆ ಮಾಡಿಕೊಂಡು ನನ್ನ ಆಜ್ಞೆ ಅಂತ ತಿಳ್ಕೊಂಡು ನೀನು ಯುದ್ಧ ಮಾಡು. ಆವಾಗ ಇದರಿಂದ ನಿನಗೆ ಪಾಪನೂ ಇಲ್ಲ. ಜೀವ ನಿತ್ಯ ಅಂತ ತಿಳ್ಕೊಂಡಿದ್ರಿಂದ ಆ ಜೀವ ಮತ್ತೊಂದು ದೇಹ ಪಡೆದೇ ಪಡಿತಾನೆ. ಹಳೆ ಬಟ್ಟೆ ಬಿಸಾಡಿ ಹೊಸ ಬಟ್ಟೆ ಉಟ್ಕೊಂಡ್ರೆ ಯಾರಾದ್ರೂ ದುಃಖ ಪಡ್ತಾರೆ. ಹಾಗೆ ಹಳೆ ದೇಹ, ಜೀರ್ಣವಾದ ದೇಹ ಬಿಟ್ಟು ಉತ್ತಮವಾದಂತಹ ಮತ್ತೊಂದು ದೇಹವನ್ನು ಭೀಷ್ಮಾದಿಗಳು ಪಡಿತಾರೆ. ಅದಕ್ಕೆ ನೀನು ದುಃಖ ಪಡೋ ಕಾರಣ ಇಲ್ಲ, ಮತ್ತೆ ಬಿಡ್ಲಿಕ್ಕೆ ನಿನಗೆ ಆಗೋದೂ ಇಲ್ಲ, ಅಸ್ವತಂತ್ರನಾಗಿದ್ದಿ. ಇದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟ. ಮತ್ತೆ ನೀನು ಮಾಡುವ ಯುದ್ಧ ಅದು ಪೂಜಾರೂಪ ಆಗಬೇಕು ಅಂತ ಹೇಳಿದೆ. ಪೂಜಾರೂಪ ಆಗಬೇಕಾದ್ರೆ ಹೇಗೆ ಮಾಡಬೇಕು? ಆ ಕರ್ಮ ಆಗಬಾರ್ದು, ಕರ್ಮ ಯೋಗ ಆಗಬೇಕು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಯುದ್ಧ ಮಾಡು ಅಂತ ಅಷ್ಟೇ ಹೇಳೋದಿಲ್ಲ, ಯುದ್ಧವನ್ನ ಕರ್ಮಯೋಗ ಅಂತ ಮಾಡು. ಆವಾಗ ಅದು ಮೋಕ್ಷಕ್ಕೆ ಪರಂಪರೆಯ ಕಾರಣ ಆಗ್ತದೆ.
ನೀನು ಯುದ್ಧ ಮಾಡಿದೆ ಅಂತ ಆದ್ರೆ ಇದರಿಂದ ಅದು ಅದು ಕರ್ಮ ಧರ್ಮ ಅಂತ ಅನಿಸ್ಕೊಂಡು ಕರ್ಮಯೋಗವಾಗಿ ಮುಕ್ತಿಗೆ ದ್ವಾರ ಆಗ್ತದೆ. ಅದರಿಂದ ನಿನ್ನ ಅಂತಃಕರಣ ಶುದ್ಧಿ ಮಾಡಿಕೊಂಡು ಮತ್ತೆ ಜ್ಞಾನ ಪಡೆದು ಧ್ಯಾನ ಮಾಡಿ ನೀನು ಮೋಕ್ಷವನ್ನೂ ಕೂಡ ಪಡೆಯಬಹುದು. ಯುದ್ಧ ಮಾಡೋದು ನಿನಗೆ ಕ್ಷತ್ರಿಯನಾದ ನಿನಗೆ ಈ ಸ್ವಕರ್ಮ ಪರಂಪರೆಯ ಮೋಕ್ಷಕ್ಕೆ ಸಾಧನ ಆಗ್ತದೆ. ಆದ್ರಿಂದ ಕರ್ಮ ಸನ್ಯಾಸ ಅಂದ್ರೆ ಇದೇನೆ. ಕರ್ಮ ಮಾಡುವಾಗ ಎರಡು ಇರಬೇಕು. ಪ್ರತಿಯೊಂದು ಕರ್ಮ ಮಾಡುವಾಗ ಇದು ನಾನು ಮಾಡ್ತಾ ಇಲ್ಲ ಅಂತ ಭಾವನೆ ಬೇಕು. ಸ್ವಾತಂತ್ರ್ಯ ಭ್ರಮವನ್ನು ಬಿಡಬೇಕು. ಫಲದ ಮೇಲಿನ ಆಸೆ ಬಿಡು. ಸಿಂಹಾಸನ ಬೇಕು, ರಾಜ್ಯ ಬೇಕು ಅನ್ನೋ ದೃಷ್ಟಿಯಿಂದ ಮಾಡಬೇಡ. ಇದು ನನ್ನ ಧರ್ಮಾಚರಣೆ, ನನಗೆ ವಿಹಿತವಾದಂತಹ ಕರ್ತವ್ಯ ಕರ್ಮ ಅಂತ ಮಾಡು. ಫಲದ ಮೇಲೆ ಆಸೆ ಬಿಡು ಮತ್ತು ಸ್ವಾತಂತ್ರ್ಯ ಭ್ರಮವನ್ನು ಬಿಡು. ಆವಾಗ ಇದು ಕರ್ಮ ಸನ್ಯಾಸ ಅಂತಲೇ ಅನಿಸ್ಕೊಳ್ತದೆ. ಇಂಥ ಕರ್ಮ ಸನ್ಯಾಸ ಕರ್ಮ ಯೋಗ ಅಂತ ಅನಿಸ್ಕೊಳ್ತದೆ. ಈ ರೀತಿ ಮಾಡಿ ಶುದ್ಧ ಅಂತಃಕರಣ ಶುದ್ಧಿ ಮಾಡಿಕೊಂಡು ನನ್ನನ್ನು ಧ್ಯಾನ ಮಾಡಿ ನೀನು ಮೋಕ್ಷವನ್ನೇ ಪಡೆಯಬಹುದು. ಯಾರು ಈ ರೀತಿ ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾರೋ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ನನ್ನ ಆಜ್ಞೆ ಅಂತಲೇ ತಿಳ್ಕೊಂಡು ಯಾರು ಕರ್ಮವನ್ನ ಮಾಡ್ತಾರೆ ಅವರಿಗೆ ನಾನು ಈ ಮೃತ್ಯು ಸಂಸಾರ ಸಾಗರದಿಂದ ಅವರನ್ನ ಬಿಡುಗಡೆ ಮಾಡಿ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿ ತನ್ನ ಮಹಿಮೆಯನ್ನು ಕೂಡ ಹೇಳ್ತಾನೆ. ಈ ರೀತಿ ನನ್ನನ್ನು ತಿಳ್ಕೊಳ್ಬೇಕು. ಮಯ್ಯಾವೇಶಿತ ಚೇತಸ್ಕರಾಗಿ ನನ್ನಲ್ಲಿ ಮನಸ್ಸಿಟ್ಟು ಕರ್ಮ ಮಾಡಬೇಕು ಅಂತಂದಾಗ ನನ್ನ ಮಹತ್ವ ತಿಳ್ಕೊಳ್ಬೇಕು. ಇಲ್ಲದಿದ್ರೆ ನನ್ನಲ್ಲಿ ಮನಸ್ಸಿಡ್ಲಿಕ್ಕೆ ಆಗುವುದಿಲ್ಲ, ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ನನ್ನ ಆಜ್ಞೆ ಯುದ್ಧ ಮಾಡೋದು ಕ್ಷತ್ರಿಯರಿಗೆ, ಅದನ್ನು ಮಾಡಬೇಕು ಅಂತ ಆದಾಗ ನನ್ನ ಮಹತ್ವ ತಿಳ್ಕೊಳ್ಬೇಕು. ಆವಾಗ ನನ್ನ ಆಜ್ಞೆ ಪರಿಪಾಲಿಸ್ತಾರೆ ಅಂತ ತನ್ನ ಮಹತ್ವವನ್ನು ಹೇಳ್ತಾನೆ. ಮಯಾ ತತಮಿದಂ ವಿಶ್ವಂ ಜಗದ್ ಅವ್ಯಕ್ತ ಮೂರ್ತಿನ. ಅವ್ಯಕ್ತನಾಗಿ ನಾನು ಇಡೀ ಜಗತ್ತನ್ನ ಆವರಿಸಿ ನಿಂತಿದ್ದೇನೆ. ನಾನಿಲ್ಲದ ಜಾಗವೇ ಇಲ್ಲ. ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ಎಲ್ಲ ಪ್ರಾಣಿಗಳು ನನ್ನನ್ನು ಆಶ್ರಯಿಸಿಕೊಂಡಿದ್ದಾವೆ, ನಾನು ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ. ಸುಪೂರ್ಣ ಸತ್ಸರ್ವಗುಣ ದೇಹೋಹಂ ಸರ್ವದಾ ಪ್ರಭು. ನನಗೆ ಎಲ್ಲರಂತೆ ಪ್ರಾಕೃತ ದೇಹ ಇಲ್ಲ. ಚಿದಾನಂದಾತ್ಮಕವಾಗಿರತಕ್ಕಂಥ ಸಚ್ಚಿದಾನಂದಾತ್ಮಕವಾದ ದೇಹ, ಅಪ್ರಾಕೃತವಾದ ದೇಹ ನಂದು. ಭೌತಿಕವಾದ ನಾಶ ಹೊಂದತಕ್ಕಂಥ ದೇಹ ಅಲ್ಲ. ಆದ್ದರಿಂದ ಯಾವ ದೋಷದ ಸಂಪರ್ಕವೂ ನನಗಿಲ್ಲ. ಅಸ್ಪೃಷ್ಟಾಖಿಲ ದೋಷೈಕ ನಿತ್ಯ ಸತ್ತನು ರವ್ಯಯ. ಇಂಥ ಮಹಿಮೆ ನಂದಿದೆ. ಆದ್ರಿಂದ ನನ್ನ ಆಜ್ಞೆ ಅಂತ ತಿಳ್ಕೊಂಡು ಇಡೀ ಜಗತ್ತು ನನ್ನ ಅಧೀನ. ಚಾತುರ್ವರ್ಣ ಸೃಷ್ಟಿ ಮಾಡಿದವು ನಾನು, ಇಡೀ ಜಗತ್ತಿಗೆ ನಾನೇ ಪಿತ. ಆದ್ರಿಂದ ನನ್ನ ಆಜ್ಞೆ ಅಂತ ತಿಳ್ಕೊಂಡು ನೀವು ಕರ್ಮ ಮಾಡ್ರಿ ಅಂತಂದಾಗ ಅರ್ಜುನ, ಇಷ್ಟೆಲ್ಲ ನಿನ್ನ ಮಹಿಮೆ ಇದೆ ಅಂತ ಹೇಳ್ತಾ ಇದ್ದಿ, ನಿನ್ನಲ್ಲಿ ಮನಸ್ಸಿಟ್ಟು ಕರ್ಮ ಮಾಡಬೇಕು ಅಂತ ಹೇಳ್ತಿದ್ದಿ, ನೀನೇ ಜಗತ್ತಿಗೆ ಪಿತ, ಸರ್ವವೂ ನಿನ್ನ ಅಧೀನದಲ್ಲಿದೆ ಅಂತ ಅನ್ನೋದನ್ನ ನನಗೆ ಸ್ವಲ್ಪ ತೋರಿಸ್ತೀಯಾ ಅಂತ ಕೇಳ್ತಾನೆ. ನಾನು ಹೇಗೆ ಮನವರಿಕೆ ಮಾಡಿಕೊಳ್ಬೇಕು, ಪ್ರತ್ಯಕ್ಷವಾಗಿ ನಾನು ನೋಡಬಹುದಾ ಇದನ್ನ ಅಂತ ಕೇಳಿದಾಗ, ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ. ಅಥ ದಿವ್ಯ ದೃಶ್ಯಂ ತಸ್ಯ ದತ್ವಾ ವ್ಯಾಪ್ತಂ ನಿಜಂ ವಪುಹು ದಿವ್ಯಂ ದದಾಮಿ ತೇ ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ ಅಂತ ದಿವ್ಯ ಚಕ್ಷುಸ್ಸನ್ನು ಕೊಟ್ಟ. ಆ ದಿವ್ಯ ಚಕ್ಷುಸ್ಸಿನಿಂದ ಅರ್ಜುನ ಪರಮಾತ್ಮನ ಶ್ರೀಕೃಷ್ಣನ ವಿಶ್ವರೂಪ ನೋಡ್ತಾ ಇದ್ದ. ಅದು ಎಷ್ಟು ಯೋಗ್ಯವೋ ಅವನಿಗೆ ಅಷ್ಟು ನೋಡಿದ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ತದೆ ವಿಶ್ವರೂಪ. ಚತುರ್ಮುಖ ಬ್ರಹ್ಮದೇವರು ನೋಡಿದ್ದಾರೆ, ಅವರಿಗೆ ಇನ್ನೂ ಅದ್ಭುತವಾಗಿ ಕಂಡಿದೆ. ಅರ್ಜುನನಿಗಿಂತ ಕೆಳಗಿನವರೆಲ್ಲ ನೋಡಿದ್ದಾರೆ. ಅದೇ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸುವಾಗ ಯಾರ್ಯಾರು ಯೋಗ್ಯರಿದ್ದರೋ ಅವರಿಗೆಲ್ರಿಗೂ ತೋರಿಸಿದ್ನಂತೆ. ಆವಾಗ ಹಾಗಿದ್ರು ತೋರಿಸ್ತಿದ್ದೀನಿ, ಅರ್ಜುನನಿಗೆ ಮಾತ್ರ ಯಾಕೆ ಅಂತ ಎಲ್ರಿಗೂ ತೋರಿಸಿದ್ದಾರೆ. ಅವರವರು ತಮ್ಮ ತಮ್ಮ ಯೋಗ್ಯತಾನುಸಾರ ನೋಡಿದ್ದಾರೆ. ಅರ್ಜುನ ನೋಡಿದ್ದಕ್ಕಿಂತ ಕಡಿಮೆ ವಿಶ್ವರೂಪ ಕೆಲವರು ನೋಡಿದ್ದಾರೆ. ಅರ್ಜುನನಿಗಿಂತ ಜಾಸ್ತಿ ಯೋಗ್ಯತೆ ಇರುವವರು ಇನ್ನೂ ಹೆಚ್ಚಿನ ಪ್ರಭಾವವನ್ನು ನೋಡಿದ್ರು. ಈ ರೀತಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ಅದ್ಭುತವಾದ ವಿಶ್ವರೂಪ ತೋರಿಸಿದ. ದೇಶತಃ ಕಾಲತಶ್ಚೈವ ಪೂರ್ಣಂ ಸರ್ವಗುಣೈ ಸದಾ ದರ್ಶಯಾಮಾಸ ಭಗವಾನ್ ಯಾವತೀ ಅರ್ಜುನ ಯೋಗ್ಯತಾ. ಅವನ ಯೋಗ್ಯತೆ ಎಷ್ಟಿತ್ತೋ ಅಷ್ಟನ್ನು ಅವನಿಗೆ ತೋರಿಸಿದ್ದಾನೆ. ಏನೇನು ಅದ್ಭುತ ನೋಡಿದ್ದಾನೆ ಅವನೇ ಮುಂದೆ ವರದಿ ಹೇಳ್ತಾನೆ. ಆ ವಿಶ್ವರೂಪ ನೋಡಿ, ಕೃಷ್ಣನ ವಿಶ್ವರೂಪ ನೋಡಿ ಅರ್ಜುನ ಗಾಬರಿ ಯಾಕೆ ಕೇಳ್ತಾನಂತೆ, ಯಾರು ನೀನು ಅಂತ ಕೇಳಿದ. ಕೊನೆ ನಿಜವಾಗಿಯೂ ಸಾರಥಿಯಾಗಿ ಬಂದ ಕೃಷ್ಣನೋ ಮತ್ತೆ ಯಾರು ಅಂತ ಅನ್ನುವ ಹಾಗೆ, ಏನಿದು, ಏನ್ ಮಾಡ್ಲಿಕ್ಕೆ ಹೊರಟಿದ್ದಿ ಅಂತಾನೆ. ಯಾಕೆ ಅಂದ್ರೆ ಆ ವಿಶ್ವರೂಪದಲ್ಲಿ ನೋಡುವಾಗ ಅರ್ಜುನ ನೋಡಿದ, ಯುದ್ಧಕ್ಕೆ ಅಂತ ನಿಂತಿರುವ ಕೌರವ ಸೈನಿಕರಿದ್ದಾರಲ್ಲ, ದುರ್ಯೋಧನಾದಿಗಳೆಲ್ಲ, ಎಷ್ಟೋ ಜನ ಯೋಧರು ಆ ಸೈನಿಕರು ಕಾಲನಾಮಕನಾದ ಪರಮಾತ್ಮನ ಬಾಯಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ.
ಅವ್ರನ್ನೆಲ್ಲ ಬಾಯಿಯಲ್ಲಿ ಬಿದ್ದಿದ್ದಾರೆ, ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನಾಲಿಗೆಯಿಂದ ಹೀರ್ಕೊಳ್ತಾ ಇದ್ದಾನೆ. ಆ ಹಲ್ಲಿನ ಮಧ್ಯದಲ್ಲಿ ಕೆಲವರೆಲ್ಲ ಸಿಕ್ಕಾಕೊಂಡು ಪುಡಿ ಪುಡಿ ಆಗಿದ್ದಾರೆ, ಅವರ ತಲೆ ಒಡೆದಿದೆ, ಕೈ ಮುರಿದಿದೆ, ಕಾಲು ಮುರಿದಿದೆ, ಇದನ್ನೆಲ್ಲ ನೋಡಿದಾನಂತ. ಶೂರ್ಣಿತೈರ್ ಉತ್ತಮಾಂಗೈ ಇಂತ ತಲೆ ಪುಡಿ ಪುಡಿ ಆದದ್ದನ್ನೆಲ್ಲ ನೋಡಿದನಂತ. ಏನಿದು, ಏನ್ ಮಾಡ್ಲಿಕ್ಕೆ ಹೊರಟಿದ್ದಿ ಅಂದಾಗ ಆಗಂತಾನೆ, ಕಾಲೋಸ್ಮಿ ಲೋಕ ಕ್ಷಯ ಕೃತ್ ಪ್ರವೃದ್ಧ. ಕಾಲನಾಮಕ ಪರಮಾತ್ಮ ಅಂದ್ರೆ ನಾನು, ಲೋಕಕ್ಷಯ ಮಾಡ್ತಕ್ಕಂಥ ರೂಪ ಇದು. ಈ ರೂಪದಿಂದ ನಾನು ಈಗ ಎಲ್ಲರ ಕಥೆ ಮುಗಿಸಿಬಿಟ್ಟಿದ್ದೀನಿ ಇಂದ ಕೃಷ್ಣ. ನಾನು ಯುದ್ಧ ಮಾಡೋದಿಲ್ಲ ಅಂತಿದೆಯಲ್ಲ, ಯುದ್ಧ ಮಾಡ್ಲಿಕ್ಕೆ ನೀನ್ ಎಲ್ಲಿದ್ದಿ? ನೀನ್ ಮಾಡೋದು ಏನಿದೆ? ಮಯಾ ಹತಾಂ ತ್ವಂ ಜಹಿ ಮಾ ವ್ಯಥಿಷ್ಠಾ. ನಾನು ಕೊಂದಾಗಿದೆ, ಇವಾಗ ಇವ್ರನ್ನೆಲ್ಲ ಕೊಂದಾಗಿದೆ. ನೀನು ಸುಮ್ಮನೆ ಸತ್ತ ಹಾವಿನ ಮೇಲೆ ಒಂದು ಕಲ್ಲು ಹಾಕು ಅಂತ ಹೇಳಿದ ಹಾಗೆ ನೀನು ಇವ್ರ ಮೇಲೆ ಬಾಣ ಬಿಡ ಅಷ್ಟೇನೆ. ಹಾವು ಸತ್ತಿದೆ, ಯಾರೋ ಕೊಂದು ಹಾಕಿದ್ದಾರೆ, ಸುಮ್ಮನೆ ಕಲ್ಲು ಹಾಕು ಅಂದ್ರೆ ಯಾಕೆ ಹೆದರಿಕೆ? ಸತ್ತ ಹಾವಿನ ಮೇಲೆ ಕಲ್ಲೆಸಲಿಕ್ಕೆ ಯಾಕೆ ಹೆದರಿಕೆ? ಇವ್ರನ್ನೆಲ್ಲ ಕಥೆ ನಾನು ಮುಗಿಸಿಬಿಟ್ಟಿದ್ದೀನಿ. ಈಗಲೇ ನೀನೇ ನೋಡಿದ್ದೀಯಲ್ಲ, ದಿವ್ಯ ದೃಷ್ಟಿಯಿಂದ ನೋಡಿದ್ದಿ, ಅವರ ತಲೆ ಹೋಗಿದೆ, ಕೈ ಕಾಲೆಲ್ಲ ಮುರಿದು ಹೋಗಿದೆ. ಅಲ್ಲ, ಮತ್ತೆ ಅಲ್ಲೇ ನಿಂತಿದ್ದಾರೆ, ಇನ್ನು ಯುದ್ಧನೇ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಪರಮಾತ್ಮ ಶ್ರೀಕೃಷ್ಣ ಆಸನ್ನ ಮರಣರಾದ, ಸಾವಿಗೆ ಹತ್ತಿರ ಬಂದಿರತಕ್ಕಂಥ ಅವ್ರನ್ನೆಲ್ಲ ಸಾಯಿಸಿ ಅದ ಕೈ ಕಾಲೆಲ್ಲ ಮುರಿದು ತಲೆ ಮಾಡಿ ಹಂಗೆ ಜೋಡಿಸಿ ನಿಲ್ಲಿಸಿದಾನಂತ. ಅಷ್ಟೇ, ಹಂಗೆ ಜೋಡಿಸಿ ನಿಲ್ಲಿಸಿದಾನೆ. ನೀನು ಬಾಣ ಬಿಡು, ಅವ್ರು ಬಿದ್ದು ಬಿಡ್ತಾರೆ, ನಿನಗೆ ಕೀರ್ತಿ ಬರ್ತದೆ, ನಿನ್ ಕೊಂದೆ ಅಂತ ಆಗ್ತದೆ. ನಾನೆಲ್ಲ ಕಥೆ ಮುಗಿಸಿಬಿಟ್ಟಿದ್ದೀನಿ ಅಂತ. ಎಲೆ ಹಣ್ಣಾಗಿರ್ತದೆ, ಪೂರ್ತಿ ಬೀಳ್ಲಿಕ್ಕೆ ಆಗಿರ್ತದೆ, ಮುಟ್ಟಿದ್ರು ಸಾಕು ಬಿದ್ದು ಬಿಡ್ತದೆ. ನಾನು ಬೀಳಿಸಿದೆ ಅಂತ ನಮಗ್ ಕೀರ್ತಿ ಅಷ್ಟೇ. ನಾವೇನ್ ಬೀಳ್ಸೋದು? ಗಾಳಿ ಬಂದ್ರು ಬೀಳ್ತಿತ್ತು, ಅದು ಸ್ವಲ್ಪ ಹೊತ್ತಾದ್ಮೇಲೆ ತಾನೇ ಉದುರಿ ಬೀಳ್ತಿತ್ತು. ಬೀಳ್ಲಿಕ್ಕೆ ಆದ ಎಲೆಯನ್ನ ಮುಟ್ಟಿ ಬೀಳಿಸಿದ ಹಾಗೆ ಅವ್ರನ್ನೆಲ್ಲ ಮುಗಿಸಿ, ಕಥೆ ಮುಗಿಸಿ ಜೋಡಿಸಿ ನಿಲ್ಲಿಸಿದ್ದೀನಿ. ಕೈ ಕಾಲೆಲ್ಲ ಮುರಿದು ಹಂಗೆ ಜೋಡಿಸಿ ನಿಲ್ಲಿಸಿದ್ದೀನಿ. ಆದ್ರೂ ಸ್ವಲ್ಪ ಓಡಾಡೋ ಹಾಗೆ. ನೀನು ಬಾಣ ಬಿಟ್ಟಿ ಅಂತಂದ್ರೆ ಬಿದ್ದು ಬಿಡ್ತಾರ. ಒಂದ್ ಮನೆಯಲ್ಲಿ ಅಣ್ಣ ತಮ್ಮ ಇದ್ರಂತ. ಆ ತಮ್ಮ ಮಹಾ ಬೆರ್ಕಿ, ಅಣ್ಣ ಸ್ವಲ್ಪ ಸಾಧಾರಣ ವ್ಯಕ್ತಿ. ಒಂದು ಹೊಸ ಭರಣಿ ತಂದಿದ್ರಂತೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ. ಅದು ಹೇಗಿದೆ ನೋಡೋಣ ಅಂತ ತಮ್ಮ ಭಾರಿ ಕುತೂಹಲದಿಂದ ತಗೊಂಡ. ಭಾರಕ್ಕೆ ಕೈ ಜಾರಿತು, ಬಿತ್ತು, ಒಡೆದೋಯ್ತು, 2 ಹೋಳಾಯ್ತಂತೆ. ಅದನ್ನ ಹಂಗೆ ಜೋಡಿಸಿ ಮೂಲೆಗೆ ಹೊಂದಿಸಿ ಇಟ್ಬಿಟ್ಟಿದ್ನಂತೆ. ಗೋಡೆಗೆ ತಾಗಿಸಿ ಅದನ್ನಲ್ಲೇ ಅಡ್ಜಸ್ಟ್ ಮಾಡಿ 2 ಹೋಳಾಗಿತ್ತು, ಜೋಡಿಸಿ ಇಟ್ಟಿದ್ದ. ಅಣ್ಣನಿಗೆ ಹೇಳಿದ್ನಂತೆ, ಒಳ್ಳೆ ಭರಣಿ ತಂದಿದ್ದಾರೆ ನೋಡು ಅಂತ. ಇವು ನೋಡೋಣ ಅಂತ ಕೈ ಹಾಕಿದ ಕೂಡಲೇ ಅದು ಒಡೆದೋಯ್ತು, ಬಿದ್ದೋಯ್ತು. ಹೇಳಿದಂತೆ ಅಣ್ಣ ಒಡೆದ ಅಂತ. ಒಡೆದದ್ದು ಇವನು ಜೋಡಿಸಿ ಇಟ್ಟುಬಿಟ್ಟಿದ್ದ. ಅವನು ಮುಟ್ಟಿದ ಕೂಡಲೇ ಬಿತ್ತೋ ಇಲ್ಲ, ಅವನ ಮೇಲೆ ಹಾಕಿಬಿಟ್ನಂತೆ. ಕೃಷ್ಣ ಹಂಗೆ ಹೇಳ್ತಿದ್ದಾನೆ, ನಾನು ಅವ್ರ ಕಥೆ ಎಲ್ಲ ಮುಗಿಸಿಬಿಟ್ಟಿದ್ದೀನಿ, ನೀನ್ ಸುಮ್ಮನೆ ಬಾಣ ಬಿಡು, ಮುಟ್ಟಿದ ಕೂಡಲೇ ಅವ್ರು ಬೀಳ್ತಾರೆ, ನೀ ಕೊಂದೆ ಅಂತ ನಿನಗೆ ಕೀರ್ತಿ ಬರ್ತದೆ. ಮಯಾ ಹತಾನ್ ತ್ವಂ ಜಹಿ, ನಾನು ಕೊಂದಾಗಿದೆ, ನೀನು ಮತ್ತೆ ಕೊಲ್ಲು ಅಂದ್ರೆ ಸತ್ತ ಹಾವಿ ಕಲ್ಲು ಹಾಕಿದ ಹಾಗೆ ಬಾಣ ಬಿಡು ಸಾಕು ಅಂತ. ಇದು ಆ ದಿವ್ಯ ದೃಷ್ಟಿಯಿಂದ ಕಾಣಿಸ್ತು, ಬೇರೆಯವರಿಗೆ ಇದು ಗೊತ್ತಾಗುವುದಿಲ್ಲಂತೆ, ಇಷ್ಟು ಸೂಕ್ಷ್ಮ. ಪುರೂರವಸೋ ಜರಾವತ್ ಅಂತಾರೆ ಮಧ್ವಾಚಾರ್ಯ. ಪುರೂರವ ಅಂತ ಒಬ್ಬ ರಾಜ ಇದ್ನಂತ. ಅಶ್ವಿನಿ ದೇವತೆಗಳು ಅವನ ಮನೆಗೆ ಬಂದಿದ್ರಂತೆ. ಅಂತ ಬಂದ್ರು. ಸ್ನಾನಕ್ಕೆ ಹೊರಟಿದ್ನಂತೆ. ಬರ್ತೀನಿ, ಸ್ನಾನ ಮಾಡಿ ಬರ್ತೀನಿ, ಪರೀಕ್ಷೆ ಮಾಡ್ರಿ. ಸ್ನಾನ ಮಾಡಿ ಬಂದ್ಮೇಲೆ ಮತ್ತೆ ಮಾಡ್ತೀನಿ, ಮೊದಲೊಂದ್ಸಲ ಟೆಸ್ಟ್ ಮಾಡ್ತೀನಿ ಅಂತ ಅಶ್ವಿನಿ ದೇವತೆಗಳು ಅವನನ್ನೆಲ್ಲ ಪರೀಕ್ಷೆ ಮಾಡಿ ಒಂದು ರಿಪೋರ್ಟ್ ಬರೆದ್ರಂತೆ. ಆಮೇಲೆ ಸ್ನಾನ ಮಾಡಿ ಬಂದಂತೆ, ಮತ್ತೊಂದ್ಸಲ ಪುನಃ ಪರೀಕ್ಷೆ ಮಾಡಿದ್ರಂತೆ. ಹೇಳ್ತಾರಂತೆ, ನೀ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ತರುಣನಾಗಿದ್ದಿ, ಸ್ನಾನ ಮಾಡಿ ಬರೋದ್ರೊಳಗೆ ಮುದುಕ ಆಗಿದ್ದಿ ಅಂತಂದ್ರು. ಅಷ್ಟು ಸೂಕ್ಷ್ಮ ಇರ್ತದಂತೆ. ಅದು ಅಶ್ವಿನಿ ದೇವತೆಗಳಿಗೆ ಹೇಗೆ ಗೊತ್ತಾಯಿತೋ ಹಾಗೆ ದಿವ್ಯ ದೃಷ್ಟಿಯಿಂದ ಮಾತ್ರ ಮನುಷ್ಯರದ್ದು ಗೊತ್ತಾಗ್ತದೆ. ಪರಮಾತ್ಮ ಆ ರೀತಿ ಅವರನ್ನ ಮೃತ್ಯುವಿನ ಬಾಯಿಗೆ ಹಾಕಿಬಿಟ್ಟಿರ್ತಾನೆ. ಇವರು ಮಾಡೋದಿಷ್ಟೇ ಕೆಲಸ ಇರ್ತದೆ. ಆದ್ರಿಂದ ವಿಶ್ವರೂಪದಲ್ಲಿ ಇದನ್ನೆಲ್ಲ ತೋರಿಸಿದ್ದಾನೆ. ಇಷ್ಟೆಲ್ಲ ತೋರಿಸಿದ ಮೇಲೆ ಇನ್ನಾದರೂ ಯುದ್ಧ ಮಾಡ್ತೀಯೋ ಇಲ್ವೋ? ನಾ ಮಾಡ್ತೇನೆ, ನಾನ್ ಕೊಲ್ತೇನೆ, ನನಗೆ ಪಾಪ ಬರ್ತದೆ ಅಂತ ಎಲ್ಲಿ ಬಂತು ಭೀತಿ ಅಂತ ಹೇಳಿ ವಿಶ್ವರೂಪ ತೋರಿಸಿದ್ದೇ ಅದಕ್ಕೋಸ್ಕರ. ಇತ್ಯುಕ್ತೋ ವಾಸವಿಪ್ರಾಹ ವ್ಯಾಪ್ತಂತೆ ದರ್ಶಯೇಶಮೆ ಅಥ ದಿವ್ಯ ದೃಶ್ಯಂ ತಸ್ಯ ದತ್ವ ವ್ಯಾಪ್ತಂ ನಿಜಂ ವಪುಃ ದೇಶತಃ ಕಾಲತಶ್ಚೈವ ಪೂರ್ಣಂ ಸರ್ವಗುಣೈಃ ಸದಾ ದರ್ಶಯಾಮಾಸ ಭಗವಾನ್ ಯಾವತ್ ಅರ್ಜುನ ಯೋಗ್ಯತಾ ತತ್ಪ್ರಾರ್ಥಿತಃ ಪುನಃ ಕೃಷ್ಣ ತದ್ರೂಪಂ ಲೋಕಮಾನತಃ ಪೂರ್ವವದ್ ದರ್ಶಯಾಮಾಸ. ಮತ್ತೆ ಆ ವಿಶ್ವರೂಪನ್ನು ಉಪಸಂಹಾರ ಮಾಡಿಕೊಂಡು ಮತ್ತೆ ಮಾಮೂಲಿನಂತೆ ಕೃಷ್ಣನೇ ಆದನಂತೆ. ಮತ್ತು ಪುನಃ ಜ್ಞಾನ, ಜ್ಞೇಯ, ಪ್ರಕೃತಿ ಇತ್ಯಾದಿ ತತ್ವಗಳನ್ನೆಲ್ಲ ಭಗವಂತನ ವ್ಯಾಪ್ತಿ ಎಲ್ಲೆಲ್ಲಿದೆ, ಅದರ ವಿಚಾರ ಏನು ಅಂತ ಕ್ಷೇತ್ರಜ್ಞ ಯೋಗ ಇತ್ಯಾದಿಗಳನ್ನೆಲ್ಲ ಪುನಃ ಹೇಳಿ, ಈಗೇನು ಮಾಡ್ತಿ? ಯಥೇಚ್ಛಸಿ ತಥಾ ಕುರು ಅಂತಂದಾಗ, ಇಲ್ಲ ಯುದ್ಧ ಮಾಡ್ತೇನೆ, ನಾನೆಷ್ಟು ಮಾಡ್ಲಿಕ್ಕೆ ಅಂತ ಹೇಳಿ ಯುದ್ಧಕ್ಕೆ ಹೊರಟಿದ್ದ.
ಯುದ್ಧಕ್ಕೆ ಸಿದ್ಧನಾದ. ಆದರೆ ಮೊದಲು ನುಗ್ಗಿದ್ದು ಭೀಮಸೇನ ದೇವರು. ಯುದ್ಧ ಪ್ರಾರಂಭ ಆದಾಗ ಇನ್ನೇನು ಪ್ರಾರಂಭ ಆಯಿತು ಅಂತ ಆದ ಕೂಡಲೇ ನದನ್ನು ವಾಯುಸುತೋಭ್ಯಯಾತ್ ಭೀಮಸೇನ ದೇವರು ಮೊದಲು ನುಗ್ಗಿದ್ರು. ಯುದ್ಧ ಪ್ರಾರಂಭ ಆಯಿತು. ಅವರೆಲ್ಲರೂ ಭೀಮನ ಮೇಲೆ ಬಾಣಗಳ ಮಳೆ ಸುರಿಸ್ತಾ ಇದ್ದಾರೆ ಕೌರವರು. ಆದರೂ ಅದನ್ನೆಲ್ಲ ತಡ್ಕೊಂಡಿದ್ದಾನಂತೆ ಭೀಮ. ಮೊದಲು ನುಗ್ಗಿದ, ಆದ್ರೆ ಅವರು ಬಿಟ್ಟು ಬಾಣಗಳನ್ನೆಲ್ಲ ತಡ್ಕೊಳ್ತಾ ಇದ್ದಾನೆ. ಏನು ಜಾಸ್ತಿ ಪ್ರತಿಭಟನೆ ಮಾಡಲಿಲ್ಲ, ಮೃದುವಾಗಿ ಯುದ್ಧ ಮಾಡ್ತಾ ಇದ್ದ. ಇದನ್ನು ನೋಡಿ ಕೆಲವರಿಗೆಲ್ಲ ಅನುಮಾನ ಬಂತು. ಭೀಮನ ಕಡೆಯವರಿಗೆ ಯಾಕೋ ಭೀಮ ಏಟೆ ತಿಂತಾ ಇದ್ದಾನಲ್ಲ, ಅವನ್ ರಕ್ಷಣೆ ಮಾಡ್ಲಿಕ್ಕೆ ಹೋಗೋಣ ಅಂತ ಇವರೆಲ್ಲ ನುಗ್ಗಿದ್ರಂತೆ ಭೀಮನ ಅಂಗರಕ್ಷಕರಾಗಿ. ಆ ಕೌರವರು ಇವರಿಗೆ ಏಟ್ ಹಾಕಿದ್ರು. ಆಮೇಲೆ ಭೀಮನೇ ಇವ್ರನ್ನ ರಕ್ಷಣೆ ಮಾಡ್ಬೇಕಾಯ್ತು. ತನ್ನ ರಕ್ಷಣೆಗೆ ಅಂತ ಬಂದವ್ರನ್ನ ಇವ್ರನ್ನ ರಕ್ಷಣೆ ಮಾಡಿದ ಭೀಮ. ಅಂದ್ರೆ ಆರಂಭದಲ್ಲಿ ಮೃದುವಾಗಿ ಯುದ್ಧ ಮಾಡಿದನಂತೆ, ಜಾಸ್ತಿ ಪ್ರಭಾವ ತೋರಿಸಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂದ್ರೆ ಕ್ಷಿಪ್ರಂ ನೈವ ಪ್ರಹರ್ತವ್ಯಂ ಜ್ಞಾತಿಷು ಪ್ರಹರತ್ವಪಿ. ಒಂದು ವೇಳೆ ಶತ್ರುಗಳ ಹಾಗೆ ನಿಂತವರು ಬಂಧುಗಳು ಅಂತ ಆಗಿದ್ರೆ ಅವರು ನಮ್ಮ ಮೇಲೆ ಎಷ್ಟು ಆಕ್ರಮಣ ಮಾಡಿದ್ರು ಕೂಡ ಆರಂಭದಲ್ಲಿ ಸ್ವಲ್ಪ ತಡ್ಕೋಬೇಕಂತ. ಒಂದೇ ಸಲ ನಮ್ಮ ಪ್ರಭಾವ ತೋರಿಸಿ ಬಿಡಬಾರದು ಬಂಧುಗಳ ಹತ್ರ. ಅವರು ಕ್ಷಿಪ್ರಂ ನೈವ ಪ್ರಹರ್ತವ್ಯಂ, ಅವ್ರ ಮೇಲೆ ಕೂಡ್ಲೆ ಹೊಡಿಬಾರ್ದು. ಅವರೇನು ಬೇಕಾದ್ರೆ ಮಾಡ್ಲಿ. ಇತ್ತೇವಾಪ್ರಹರತ್ಯಸ್ಮಿನ್ ಶತ್ರುಭಿ ಶರವಿಕ್ಷತೆ. ಈ ರೀತಿ ಭೀಮ ಬಡಿಯದೆ ಸುಮ್ಮನೆ ಮೃದುವಾಗಿ ಯುದ್ಧ ಮಾಡಿದ. ಇವರೆಲ್ಲ ಸಹಾಯಕ್ಕೆ ಅಂತ ಹೋದ್ರು. ಆವಾಗ ದ್ವಂದ್ವ ಯುದ್ಧ ನಡೀತು. ಭೀಮನೇ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದಾನಂತ. ಆ ದಿವಸ ಪಾಂಡವರ ಕಡೆ ಮೊದಲು ಸತ್ತವನು ಅಂತ ಅಂದ್ರೆ ಉತ್ತರ ಕುಮಾರ್. ಹೆದರೇ ಸತ್ತುಬಿಟ್ನೋ, ಮೊದಲೇ ಹೆದರಿಕೆ ಇರ್ತದೆ. ಅಂತೂ ಉತ್ತರ ಭೂಪ ಮೊದಲು ಸತ್ತವನು. ಅವನು ಸತ್ತ ಅಂತಂದ ಕೂಡಲೇ ಅವನ ಸೋದರ ಶ್ವೇತ ಅನ್ನೋನು ಯುದ್ಧಕ್ಕೆ ಹೋದ. ಅವನು ಕೂಡ ಆಮೇಲೆ ಸತ್ತೋದ. ಹೀಗೆ ಉತ್ತರ ಶ್ವೇತ ಇವರದ್ದೆಲ್ಲ ಮರಣ ಆಯಿತು. ಅವತ್ತಿನ ದಿವಸ ಯುದ್ಧ ಉಪಸಂಹಾರ ಆಯಿತು. ರಾತ್ರಿ ಆದ ಕೂಡಲೇ ಸೇನಾ ಉಪಸಂಹಾರ ಮಾಡಿದ್ರು. ಅವತ್ತಿನ ದಿವಸ ಮೊದಲನೇ ದಿವಸದ ಯುದ್ಧ ಮುಗಿದು ರಾತ್ರಿ ಸೇನಾ ಉಪಸಂಹಾರ ಮಾಡಿ ಶಿಬಿರಕ್ಕೆ ಬಂದಾಗ ಯುಧಿಷ್ಠಿರನಿಗೆ ಬಹಳ ಟೆನ್ಷನ್ ಆಯ್ತು. ಭೀಮ ಸರಿಯಾಗಿ ಯುದ್ಧ ಮಾಡಲಿಲ್ಲ. ಅರ್ಜುನನ್ ನಂಬಿಕೊಂಡು ನಾನು ಯುದ್ಧಕ್ಕೆ ಘೋಷಣೆ ಮಾಡಿದ್ದೆ, ಆದರೆ ಅರ್ಜುನನೂ ಕೂಡ ಸರಿಯಾಗಿ ಯುದ್ಧ ಮಾಡಲಿಲ್ಲ ಅಂತ ಬಹಳ ಚಿಂತಾಕ್ರಾಂತನಾಗಿ ಅರ್ಜುನನ್ನ ಬೈಲಿಕ್ಕೆ ಶುರು ಮಾಡಿದ. ನಂಬಿಕೊಂಡು ನಾನು ಯುದ್ಧ ಘೋಷಣೆ ಮಾಡಿದೆ, ಯುದ್ಧ ಮಾಡೋಣ ಅಂತ ತೀರ್ಮಾನ ಮಾಡಿದೆ, ನೀನ್ ಕೈ ಕೊಡ್ತಾ ಇದ್ದಿ. ಹಿಂಗೆ ಅಂತ ಗೊತ್ತಿದ್ರೆ ನಾನು ಯುದ್ಧನೇ ಮಾಡ್ತಿದ್ದಿಲ್ಲ. ಸ್ವಲ್ಪ ಧರ್ಮರಾಜನಿಗೆ ಆಗಾಗ್ಗೆ ಟೆನ್ಷನ್ ಜಾಸ್ತಿ. ಟೆನ್ಷನ್ ಆದಾಗ ಯಾರಿಗಾದ್ರೂ ಬೈತಿರ್ಬೇಕು, ಸ್ವಲ್ಪ ಸಮಾಧಾನ ಆಗ್ತದೆ. ಈ ರೀತಿ ಬೈಸ್ಕೊಳ್ಲಿಕ್ಕೆ ಒಬ್ರು ಸಿದ್ಧನೂ ಇರಬೇಕು. ಅರ್ಜುನ ಈ ರೀತಿ ಸಿದ್ಧ ಇದ್ದ. ಹಾಗಾಗಿ ಏನಾದ್ರೂ ಆದ ಕೂಡಲೇ ಒಬ್ರಿಗೆ ಬೈತಿರ್ಬೇಕಲ್ಲ ಯಾರಿಗಾದ್ರೂ. ಎಲ್ಲಾ ಕಡೆ ಇರ್ತದೆ, ಪ್ರತಿಯೊಂದು ಮನೆಯಲ್ಲಿರ್ತದೆ, ಕುಟುಂಬದಲ್ಲಿರ್ತದೆ, ಎಲ್ಲಾ ಕಡೆ ಪ್ರತಿಯೊಂದು ಸಂಸ್ಥೆಯಲ್ಲಿರ್ತದೆ. ಏನಾದ್ರೂ ಸ್ವಲ್ಪ ಎಡವಟ್ಟಾದ ಕೂಡಲೇ ಬೈಸ್ಕೊಳ್ಲಿಕ್ಕೆ ಅಂತ ಒಬ್ಬನ ತೀರ್ಮಾನ ಆಗಿರ್ತಾನೆ. ಅವನು ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವನು ಬೈಸ್ಕೊಂಡೇ ಅಭ್ಯಾಸ ಆಗಿ ಇವ್ರಿಗೆ ಸಮಾಧಾನ ಆಗ್ಬೇಕಲ್ಲ, ಸ್ವಲ್ಪ ಟೆನ್ಷನ್ ಇಳಿಬೇಕಾಗಿದ್ರೆ ಅವನೊಬ್ಬ ಬೈಸ್ಕೊತಿರ್ಬೇಕು. ಹಾಗೆ ಅರ್ಜುನ ಇನ್ನೊಂದ್ಸಲ ಮುಂದನೂ ಬರ್ತದೆ, ಮತ್ತೊಂದ್ಸಲ ಬೈಸ್ಕೊಂಡ ಧರ್ಮರಾಜನ ಕೈಲಿ ಅಂತ. ಯಾಕೆ ಇಟ್ಕೊಂಡಿದ್ದಿ ಗಾಂಡೀವ ಅಂತ ಬೈದ್ನಂತೆ. ಗಾಂಡೀವ ಯಾಕೆ ಇಟ್ಕೊಂಡಿದ್ದಿ, ಯಾರಿಗಾದ್ರೂ ಕೊಟ್ಟು ಬಿಡು ಅಂತಾನೆ. ಆ ರೀತಿ ಎಲ್ಲ ಬೈತಾನೆ. ಅಂತೂ ಧರ್ಮರಾಜನಿಗೆ ಅದು ಸ್ವಲ್ಪ ಆಗಾಗ್ಗೆ ಚಿಂತೆ ಆಗೋದು ಜಾಸ್ತಿ. ಸ್ವಲ್ಪ ಏನಾದ್ರೂ ಹಿಂದೇಟಾಯ್ತು ಅಂತ ಒಂದು ಕೂಡಲೇ ಚಿಂತೆ ಆಗ್ತಿತ್ತು. ರಾತ್ರವೂ ಯುಧಿಷ್ಠಿರಶ್ಚಿಂತ ಆಪೆ ಪಾರ್ಥಂ ವ್ಯಗರಹಾಯಿತು. ಆಮೇಲೆ ಕೃಷ್ಣ ಇವರೆಲ್ಲ ಬಂದು ಅವನನ್ನು ಸಮಾಧಾನ ಪಡಿಸಿದ್ರು. ಎರಡನೇ ದಿವಸದ ಯುದ್ಧ ಪ್ರಾರಂಭ ಆಯಿತು. ಇದು ಪಾಂಡವರ ಕಡೆ ಯುದ್ಧ ನಡೆದಾಗ ಹೀಗೆ. ಅಲ್ಲಿ ಕೌರವರ ಕಡೆ ಏನಾಯಿತು ಅಂತಂದ್ರೆ, ಯುದ್ಧ ಪ್ರಾರಂಭ ಆಗುವಾಗ ದುರ್ಯೋಧನ ಭೀಷ್ಮರನ್ನ ಕೇಳಿದನಂತೆ, ನಮ್ಮ ಕಡೆ ಇದ್ದವ್ರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಸಾಮರ್ಥ್ಯ ನೀವೆಲ್ಲ ಬಲ್ಲವರು ಸ್ವಲ್ಪ ಹೇಳ್ರಿ ಅಂತ. ಆಗ ಎಲ್ರು ಇಂಥವ್ರು ಇಂಥವ್ರ ಸಾಮರ್ಥ್ಯ ಇಂಥದ್ದು ಅಂತ ಭೀಷ್ಮರು ಎಲ್ಲ ವರ್ಣನೆ ಮಾಡ್ತಾ ಬಂದ್ರು. ನಮ್ಮ ಕಡೆ ಇದ್ದವ್ರು ಇಂಥವ್ರು ಅಂತ. ಅದರಲ್ಲಿ ಅವರ ಸಾಮರ್ಥ್ಯ ಹೇಳಲಿಕ್ಕೆ ಕೆಲವು ಶಬ್ದಗಳಿದೆ. ಅತಿರಥ ಅಂತ ಇರ್ತಾರೆ, ಅವ್ರು ಭಾರಿ ದೊಡ್ಡವರು. ಅವರಿಗಿಂತ ಸ್ವಲ್ಪ ಕಡಿಮೆ ಮಹಾರಥರು, ಅವರಿಗಿಂತ ಕಡಿಮೆ ರಥಿಕರು, ಇನ್ನೂ ಸ್ವಲ್ಪ ಕಡಿಮೆ ಅರ್ಧರಥ ಅಂತ ಅದನ್ನ ಅವರನ್ನ ಮೆಜರ್ಮೆಂಟ್ ಮಾಡೋ ರೀತಿ ಅದು. ಮಹಾರಥ ಅಂತಂದ್ರೆ ಒಬ್ಬ ಬಿಲ್ಲುಗಾರ 10,000 ಬಿಲ್ಲುಗಾರರ ಜೊತೆಗೆ ಹೋರಾಡಿದ್ರೆ ಅವನು ಮಹಾರಥ ಅಂತ ಅವನಿಗೆ ಹೆಸರು. 10,000 ಜನರ ಜೊತೆಗೆ ಒಬ್ಬ ಬಿಲ್ಲುಗಾರನಾಗಿ ನಿಂತುಕೊಂಡು ಹೋರಾಡಬೇಕು. ಇದಕ್ಕಿಂತಲೂ ಹೆಚ್ಚು ಸಂಖ್ಯೆಯವರ ಜೊತೆಗೆ ಹೋರಾಡಿದ್ರೆ ಅವನು ಅತಿರಥ.
10,000ಕ್ಕಿಂತ ಹೆಚ್ಚು ಯೋಧರ ಜೊತೆಗೆ ಹೋರಾಡಿದರೆ ಅತಿರಥ, 10,000 ಜನ ಜೊತೆಗೆ ಹೋರಾಡಿದರೆ ಮಹಾರಥ, ಒಬ್ಬ ಬಿಲ್ಲುಗಾರ ಇನ್ನೊಬ್ಬ ಬಿಲ್ಲುಗಾರನ ಜೊತೆಗೆ ಹೋರಾಡಿದರೆ ಅವನು ರಥಿಕ, ಅದಕ್ಕಿಂತಲೂ ಕಡಿಮೆ ಶಕ್ತಿ ಇರುವವನು ಅರ್ಧರಥ. ಯಾರ್ಯಾರು ಏನೇನು ಅಂತ ಹೇಳ್ತಾ ಹೇಳ್ತಾ ಬರುವಾಗ ಭೀಷ್ಮಾಚಾರ್ಯರು ಕರ್ಣನನ್ನ ಅರ್ಧರಥ ಅಂತ ಅಂದುಬಿಟ್ರ. ಕರ್ಣನನ್ನೇ ಅರ್ಧರಥ, ಪರಶುರಾಮ ದೇವರ ಶಿಷ್ಯ ಅಂತ ಅಂದ್ಕೊಂಡಿದ್ದ ಅವನು. ಹೌದು, ಅವನನ್ನ ಅರ್ಧರಥ ಅಂತಂದ್ರು. ಅವನು ಇವರಿಗೆ ವಾಪಸ್ ಅರ್ಧರಥ ಅಂತ ಅಂದ್ಬಿಟ್ನಂತೆ ಭೀಷ್ಮರಿಗೆ. ಆದರೆ ಸಮರ್ಥನೆ ಮಾಡ್ತಾರೆ ಭೀಷ್ಮರು. ಕರ್ಣ ಪರಶುರಾಮ ದೇವರ ಹತ್ರ ಓದಿರಬಹುದು, ಶಿಷ್ಯನಾಗಿರಬಹುದು, ಆದ್ರೂ ಅರ್ಧರಥ. ಅದು 4ನೇ ಕ್ಯಾಟಗರಿಗೆ ಬಂತು. ABCD ಅಂತ ಇರ್ತದಲ್ಲ, ಡಿಗ್ರೇಡ್ ಮಾಡಿಬಿಟ್ರೆ ಅವನನ್ನು. ಈ ರೀತಿ ಡಿಗ್ರೇಡ್ ಮಾಡಿದಾಗ ಕರ್ಣನಿಗೆ ಬಹಳ ಸಿಟ್ಟು ಬಂತು. ಇವರು ಸಮರ್ಥನೆ ಮಾಡ್ತಾರೆ, ಪರಶುರಾಮ ದೇವರ ಹತ್ರ ಓದಿರಬಹುದು, ಆದ್ರೆ ಶಾಪಗ್ರಸ್ತನಾಗಿದ್ದಾನೆ. ಇವನ್ ರಥ ಮುಂದೆ ಹೂತು ಹೋಗ್ತದೆ, ರಥಚಕ್ರ ಹೂತು ಹೋಗ್ತದೆ, ಇವನಿಗೆ ಅಷ್ಟೇನೋ ಮಾಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ಸಮರ್ಥನೆ ಮಾಡಿ ಅರ್ಧರಥ ಅಂತ ಹೇಳಿದ್ದಕ್ಕೆ ಅವನಿಗೆ ಸಿಟ್ಟು ಬಂದು, ಈ ಭೀಷ್ಮಾಚಾರ್ಯ ಸೇನಾಧಿಪತಿಗಳಾಗಿರೋ ತನಕ ನಾನು ಯುದ್ಧನೇ ಮಾಡೋದಿಲ್ಲ ಅಂತ ಹೋಗಿಬಿಟ್ಟು. ಯಾವ ಕರ್ಣನ್ನ ನಂಬಿ ಏನಂ ಸಮಾಶ್ವಾಸ್ಯ ದೃಢೋ ಭವೇತೇತಿ ಅಂತ ಇವನನ್ನ ನಂಬಿ ಯುದ್ಧಕ್ಕೆ ಘೋಷಣೆ ಮಾಡಿದ್ದ ದುರ್ಯೋಧನ. ಆದ್ರೆ ಈ ಒಂದು ಸಣ್ಣ ನಿಮಿತ್ತದಿಂದ 10 ದಿವಸ ಅವನು ಯುದ್ಧಕ್ಕೆ ಬರಲಿಲ್ಲ. ಕರ್ಣ ಯುದ್ಧನೇ ಮಾಡಿ ಭೀಷ್ಮಾಚಾರ್ಯ ಇರೋ ತನಕ ನಾವು ಆಡೋದಿಲ್ಲ ಅಂತ ಉಳ್ಕೊಂಡ್ಬಿಟ್ಟ.